ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ಇದೀಗ 23ನೇ ದಿನಕ್ಕೆ ಕಾಲಿಟ್ಟಿದೆ. ಇದರ ಪರಿಣಾಮ ದೇಶದ ಎಲ್ಲಾ ಕಡೆನಲ್ಲೂ ಕೂಡ ಅಪಸರಿಸಿತ್ತು. ಗ್ಯಾಸ್ ಸಿಲಿಂಡರ್ಗಳು ಸಿಗದೆ ಹಲವು ಹೋಟೆಲ್ಗಳು ಬಂದ್ ಆಗಿದ್ವು. ಇದೀಗ ಸಂಕಷ್ಟದಲ್ಲಿರುವಂತಹ ಹೋಟೆಲ್ ಮಾಲೀಕರಿಗೆ ನಿರಾಳತೆ ಆಗ್ತಾ ಇದೆ. ಹೋಟೆಲ್ ಮಾಲೀಕರು ಸಂಕಷ್ಟದಲ್ಲಿದ್ರು ಇಷ್ಟು ದಿನ, ಇದೀಗ ನಿರಾಳತೆಯೆಡೆಗೆ ಮುಖ ಮಾಡ್ತಾ ಇದ್ದಾರೆ. ನಾಳೆಯಿಂದ ಮತ್ತಷ್ಟು ಸಿಲಿಂಡರ್ಗಳ ಪೂರೈಕೆ ಆಗತ್ತೆ. ಮತ್ತಷ್ಟು LPG ಗ್ಯಾಸ್ ಸಿಲಿಂಡರ್ ವಿತರಣೆ ಹೆಚ್ಚಳ ಆಗ್ತಾ ಇದೆ. ಹೋಟೆಲ್ಗಳಿಗೆ ನಾಳೆಯಿಂದ ಇನ್ನಷ್ಟು LPGಗಳು ಸಿಗುತ್ತೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಹಂಚಿಕೆ 50% ಏರಿಕೆಯನ್ನು ಮಾಡಲಾಗಿದೆ. ವಾಣಿಜ್ಯ LPG ಹಂಚಿಕೆ 30ರಿಂದ 50% ಹೆಚ್ಚಳ ಆಗಿರುವಂತದ್ದು. ಗ್ಯಾಸ್ ಬಿಕ್ಕಟ್ಟನ್ನ ಕೊಂಚ ಕಡಿಮೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಇದೀಗ ಮುಂದಾಗ್ತಾ ಇದೆ. ಹೋಟೆಲ್ಗಳ LPG ಪೂರೈಕೆಗೆ ಇನ್ನಷ್ಟು ಪುಷ್ಟಿಯನ್ನ ಕೊಡ್ತಾ ಇರುವಂತದ್ದು ಕೇಂದ್ರ ಸರ್ಕಾರ. LPG ಸಿಲಿಂಡರ್ ಬದಲಿಗೆ PNG ಬಳಕೆಗೆ ಕೇಂದ್ರ ಉತ್ತೇಜನವನ್ನ ಕೊಡ್ತಾ ಇದೆ. ಸಂಕಷ್ಟದಲ್ಲಿದ್ದಂತಹ ಹೋಟೆಲ್ ಮಾಲೀಕರಿಗೆ ಎಲ್ಲೋ ಒಂದ್ ಕಡೆ ನಿರಾಳತೆ ಕೂಡ ಸಿಗ್ತಾ ಇರುವಂತದ್ದು. ನಾಳೆಯಿಂದ ಮತ್ತಷ್ಟು ಸಿಲಿಂಡರ್ಗಳ ಪೂರೈಕೆ ಆಗತ್ತೆ. ಮತ್ತಷ್ಟು LPG ಗ್ಯಾಸ್ ಸಿಲಿಂಡರ್ಗಳ ವಿತರಣೆ ಹೆಚ್ಚಳ ಆಗುತ್ತೆ. ನಾಳೆಯಿಂದ ಹೋಟೆಲ್ಗಳಿಗೆ ನಾಳೆಯಿಂದ ಇನ್ನಷ್ಟು LPG ಸಿಲಿಂಡರ್ಗಳು ಸಿಗುತ್ತೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಹಂಚಿಕೆಯನ್ನ 50%ಕ್ಕೆ ಏರಿಕೆ ಮಾಡಿರುವಂತದ್ದು. 30%ರಿಂದ 50%ಗೆ ಏರಿಕೆಯನ್ನ ಮಾಡಿದೆ ಕೇಂದ್ರ ಸರ್ಕಾರ. ಕೊಂಚ ನಿರಾಳತೆಯನ್ನ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಹೋಟೆಲ್ ಮಾಲೀಕರಿಗೆ. ಈಗ ಆಲ್ರೆಡಿ ಸಂಕಷ್ಟದಿಂದ ಬೇಸತ್ತಿ ಹೋಗಿದ್ರು. ಹಲವು ಕಡೆಯಲ್ಲಿ ಹೋಟೆಲ್ಗಳನ್ನ ಬಂದ್ ಮಾಡಲಾಗಿತ್ತು. ಕಷ್ಟ ಪಡ್ತಾ ಇದ್ರು. ಎಷ್ಟೋ ಹೋಟೆಲ್ಗಳು ಸೌದೆ ಮೊನೆ ಕೂಡ ಹೋದ್ರು. ಆದ್ರೆ ಇದೀಗ ಇದೆಲ್ಲವನ್ನ ಹೋಗ್ಲಾಡ್ಸೋದಕ್ಕೆ ಕೇಂದ್ರ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂತದ್ದು. 30% ಅಷ್ಟೇ ಕೊಡ್ತಾ ಇದ್ರು. ಇದೀಗ LPG ಹಂಚಿಕೆಯನ್ನ ಇದೀಗ 50%ಗೆ ಏರಿಕೆಯನ್ನು ಕೂಡ ಮಾಡಿದೆ. ಜೊತೆಯಲ್ಲಿ ಹೋಟೆಲ್ ಮಾಲೀಕರ ಸಂಘದ ಅಸೋಸಿಯೇಷನ್ ಇಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಕೂಡ ಬರೆಯಲಾಗಿತ್ತು. ಅವರ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ರು. ಯಾಕಂತ ಅಂದ್ರೆ ಇತ್ತೀಚೆಗೆ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಿ ಕೊರತೆ ಉಂಟಾಗ್ತಾ ಇತ್ತು. ಅದರಲ್ಲೂ ಕೂಡ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸಿಗ್ತಾ ಇರಲಿಲ್ಲ. ಸುಮಾರು 1 ಕೋಟಿಗೂ ಹೆಚ್ಚು ಲಾಸ್ ಆಗಿದ್ದಂಥದ್ದು. ಹಲವು ಹೋಟೆಲ್ಗಳು